ಓಕೆ, ಇವತ್ತು ನಾನು ಚಿಕನ್ ಲೆಗ್ ಪೀಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸುಮಾರು ಲೆಗ್ ಪೀಸ್ ನಾನು ಕಟ್ ಮಾಡಿ ಈ ರೀತಿ ಅದಕ್ಕೆ ಸ್ವಲ್ಪ ಮಸಾಲೆ ಎಳಿಲಿ ಅಂತ ಹೇಳಿ ಕ್ರಾಸ್ ಹಾಕಿಟ್ಟಿದ್ದೀನಿ ನೋಡಿ. ಓಕೆ, ಇದರದ್ದು ನಾನು ಇವತ್ತು ನಿಮ್ಮ ಜೊತೆ ಫ್ರೈ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಸ್ಪೈಸಿಯಾಗಿ ಚಿಕನ್ ಲೆಗ್ ಪೀಸ್ ಇವತ್ತು ಫ್ರೈ ಮಾಡೋಣ ನಾವು. ಓಕೆ ನೋಡಿ, ಈ ರೀತಿ ಕೋಳಿ ಬರುತ್ತೆ ನೋಡಿ, ಇದರದ್ದು ಇಲ್ಲಿ ನೀವು ಕಟ್ ಮಾಡಿದ್ರೆ ಆಯಿತು. ನೋಡಿ, ಇವಾಗ ಚಿಕನ್ ತೊಳೆದಾಯಿತು. ಇನ್ನು ಮ್ಯಾರಿನೇಟ್ ಮಾಡೋದು. ಮಸಾಲ ತೋರಿಸ್ತೀನಿ ನಾನು. ಇದನ್ನು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತಿಟ್ಟರೆ ಸಾಕು, ಜಾಸ್ತಿ ಹೊತ್ತು ಇಡಬೇಕಂತಿಲ್ಲ, ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು. ಆಮೇಲೆ ಊಟ ಮಾಡುವ ಟೈಮಿಗೆ ಅದಕ್ಕಿಂತ ಸ್ವಲ್ಪ ಮುಂಚೆ ನೀವು ಇದನ್ನು ಮಾಡಿದರೆ ಆಯಿತು. ಹೇಗಂತ ಹೇಳಿ ತೋರಿಸ್ತೀನಿ, ಹಾಗೂ ಏನು ಮಸಾಲ ಅಂತ ಹೇಳಿ ಕೂಡ ತೋರಿಸ್ತೀನಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು, ಸ್ವಲ್ಪ ಪೆಪ್ಪರ್ ಪೌಡರ್. ಇದರೊಂದಿಗೆ ಒಂದು 3/4 ಕಪ್ ಅಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ವಿನೆಗರ್ ಅಥವಾ ಲಿಂಬೆ ರಸ, ಚಿಲ್ಲಿ ಸಾಸ್ ಹಾಗೂ ಸೋಯಾ ಸಾಸ್. ಮಿಕ್ಸ್ ಮಾಡೋಣ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ ಮಿಕ್ಸ್ ಮಾಡಿ ಆದಮೇಲೆ ಓಕೆ, ಇದನ್ನು ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೀನಿ. ಜಾಸ್ತಿ ಹೊತ್ತು ಇದನ್ನು ಇಡಬೇಕಂತ ಇಲ್ಲ, ನೀವು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು. ಅಥವಾ ನಿಮ್ಮ ಹತ್ರ ಟೈಮ್ ಇದೆ ಆದರೆ ನೀವು ಜಾಸ್ತಿ ಹೊತ್ತು ಇಡ್ಬೋದು, ಇಲ್ಲದಿದ್ದರೆ ಒಂದು ಅರ್ಧ ಗಂಟೆ ಸಾಕು ಇದಕ್ಕೆ. ಓಕೆ, ಇವಾಗ ಒಂದು ಬಾಣಲೆ ತಗೊಳ್ಳಿ. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಜಾಸ್ತಿ ಇದಕ್ಕೆ ಎಣ್ಣೆಯನ್ನು ಹಾಕಿದ್ದೀವಿ ನೋಡಿ. ಎಲ್ಲ ಕಡೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ, ಚೆನ್ನಾಗಿ ಒಳ್ಳೆ ರೀತಿ ಬಿಸಿ ಆದಮೇಲೆ ನೀವು ಈ ಮಸಾಲವನ್ನು ಹಾಕಬೇಕು. ನೆನಪಿಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನೀವು ಇದನ್ನು ಹಾಕಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಗೊತ್ತುಂಟಾ, ಚಿಕನಲ್ಲಿರುವ ನೀರೆಲ್ಲ ಉಂಟು ನೋಡಿ, ಬಿಡುತ್ತೆ, ನೀರಾಗುತ್ತೆ. ನಾವಿಲ್ಲಿ ಫಸ್ಟ್ ಒಂದು 5 ನಿಮಿಷ ತನಕ ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಉಂಟು. ಹಾಗಾಗಿ ಆದಷ್ಟು ಗ್ಯಾಸ್ ಫಾಸ್ಟಲ್ಲೇ ಇಟ್ಟು ಇದನ್ನು ನೀವು ಫ್ರೈ ಮಾಡಿ. ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಆದಮೇಲೆ ಉಂಟು ನೋಡಿ, ಇದನ್ನೇನು ಮಾಡಬೇಕು, ಗ್ಯಾಸನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಟು ಆಮೇಲೆ ನಾವು ಬೇಯಿಸಬೇಕು. ಆವಾಗ ಅದು ಚಿಕನ್ ನೀರು ಬಿಡುತ್ತಲ್ವ, ಸೂಪ್ ಬಿಡುತ್ತೆ. ಆ ಸೂಪಲ್ಲಿ ಈ ಲೆಗ್ ಪೀಸ್ ಉಂಟು ನೋಡಿ ಚೆನ್ನಾಗಿ ಬೇಯುತ್ತೆ, ಸಾಫ್ಟ್ ಆಗುತ್ತೆ. ಆಮೇಲೆ ಮತ್ತೊಮ್ಮೆ ನಾವು ಗ್ಯಾಸನ್ನು ಫಾಸ್ಟ್ ಇಟ್ಟು ಡ್ರೈ ಮಾಡಬೇಕು. ಈ ರೀತಿ ಮಾಡಬೇಕಾಗತ್ತೆ. ಹಾಗಾಗಿ ಕರೆಕ್ಟಾಗಿ ನಾನು ತೋರಿಸ್ತೀನಿ. ಇವಾಗ ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಒಂದು 5 ನಿಮಿಷ ನಾನಿದನ್ನು ಫ್ರೈ ಮಾಡ್ತಾಯಿದ್ದೀನಿ. ನೋಡ್ಬೋದು ಯಾವ ರೀತಿ ಇದು ಕಾಣ್ತಾ ಉಂಟು, ಹಾಗೂ ಎಷ್ಟು ಚೆನ್ನಾಗಿದು ಫ್ರೈ ಆಗ್ತಾ ಉಂಟಂತ.
ಓಕೆ, ಇವಾಗ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ತಾ ಇದ್ದೀನಿ. ನೋಡಿ ನೀರು ಎಷ್ಟು ಬಿಡ್ತಾ ಉಂಟು. ಈ ನೀರಲ್ಲೇ ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆಮೇಲೆ ಗ್ಯಾಸನ್ನು ಫಾಸ್ಟಲ್ಲಿಟ್ಟು ನಾವು ಬೇಕಿದ್ದರೆ ಡ್ರೈ ಮಾಡ್ಬೋದು. ಇವಾಗ ಸ್ವಲ್ಪ ಹೊತ್ತು ನಾನು ಬೇಯಿಸಿದ್ದೀನಿ, ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡ್ಬೋದು. ಮಾಂಸ ಬಿಟ್ಟು ಬರ್ತಾ ಉಂಟು. ಇವಾಗ ಏನು ಮಾಡೋಣ, ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಇದನ್ನು ರೋಸ್ಟ್ ಮಾಡೋಣ. ಇವಾಗ ನೋಡಿ, ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಇದನ್ನು ರೋಸ್ಟ್ ಮಾಡಿದ್ದೀನಿ. ಚೆನ್ನಾಗಿದು ಮಸಾಲೆ ಎಲ್ಲ ಫ್ರೈ ಆಗಿದೆ ನೋಡಿ. ಈ ರೀತಿ ಮಸಾಲ ಕರೆಕ್ಟಾಗಿ ಫ್ರೈ ಆಗಬೇಕು, ಫುಲ್ ಡ್ರೈ ಆಗಬೇಕು, ಹೀಗೆ ಬರಬೇಕು ನೋಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಚೂರು ಕೂಡ ಇದರಲ್ಲಿ ಮಸಾಲ ಕಾಣ್ತಾ ಇಲ್ಲ, ಎಲ್ಲನೂ ಫ್ರೈ ಆಗಿದೆ ಹಾಗೂ ಆಯಿಲ್ ಚೆನ್ನಾಗಿ ಬಿಟ್ಟಿದೆ. ಈ ರೀತಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಹಾಗೂ ಇದನ್ನು ಸರ್ವ್ ಮಾಡಿ. ಎಷ್ಟೇ ಮಾಡಲಿಕ್ಕಿರೋದು ತುಂಬ ರುಚಿಯಾಗಿ ಬರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಖಂಡಿತ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ. ಓಕೆ, ಈ ರೀತಿ ನೀವು ಕೂಡ ಚಿಕನ್ ಮಾಡಿ ತಿನ್ನಿ. ತುಂಬ ಸಿಂಪಲ್ ಉಂಟು, ಈಸಿ ಉಂಟು. ಪಾರ್ಟಿ ಯಾವುದಾದ್ರೂ ಫಂಕ್ಷನ್ ಇದೆ ಆದರೆ ಈ ರೀತಿ ನೀವು ಮಾಡ್ಬೋದು. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ, ಯಾವಾಗಲೂ ಕಬಾಬ್ ಎಲ್ಲ ತಿಂದು ಬೋರ್ ಆಗಿದೆ ಆದರೆ ಈ ರೀತಿ ನೀವು ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ತುಂಬ ಬಿಸಿ ಉಂಟು ಇವಾಗ. ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಸೂಪರಾಗಿ ಎಳೆದಿದೆ. ನೀವು ಕೂಡ ಹೀಗೇ ಮಾಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.